हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में। ಗೆಳೆಯರೇ, ರೇಸ್ ಫಾರ್ ಡೈಮಂಡ್ ಗೆ ನಿಮ್ಗೆಲ್ಲ ಸ್ವಾಗತ. ಇದು ರೂಟ್ ಚಾರ್ಟ್. ನೀವೆಲ್ಲ ಈ ಚಾರ್ಟ್ ಅನ್ನ ಫಾಲೋ ಮಾಡಬೇಕು. ಈ 3 ಡೈಮಂಡ್ ಅನ್ನ ತಗೊಂಡು ಯಾರು ಮೊದಲು ಬರ್ತಾರೋ ಅವರಿಗೆ ಸಿಗುತ್ತೆ ಈ ಡೈಮಂಡ್ ಸ್ಟಡೆಡ್ ಕ್ರೌನ್. ವರುಣ್, ನಾವು ರೇಸಲ್ಲಿ ಭಾಗವಹಿಸಬೇಕು. ನೀನು ಬೇಗ ಹೋಗಿ ರುದ್ರನನ್ನು ಕರೆದುತ್ತಾ. ಸರಿ, ನಾನು ಈಗ ಹೋಗಿ ಈಗ ಬಂದೆ. ರುದ್ರ ಕೂಡ ಇದರಲ್ಲಿ ಭಾಗವಹಿಸಲಿದ್ದಾನೆ. ಈಗ ನಾವೇನ್ ಮಾಡುವುದಂತ ತಿಳಿತಿಲ್ಲ. ರೇಸಿಗ ಆರಂಭನೂ ಆಗ್ಲಿಲ್ಲ, ಮತ್ತೆ ಝೋಗ ಇಲ್ಲೇನ್ ಮಾಡ್ತಿದ್ದಾನೆ? ಇವನನ್ನು ತಡೆಯಲು ಏನಾದ್ರೂ ಉಪಾಯ ಇರಬೇಕಲ್ಲ. ಅರೆ ಮಾಡಿದ್ದಣ್ಣೋ ಮಹಾರಾಯ. ಮಾಯ್ರಾ, ನೀನು ಹೀಗ್ಯಾಕೆ ಅಡಗಿ ನೋಡ್ತಿದ್ಯಾ? ರುದ್ರ ಈ ರೇಸನ್ನು ಯಾವತ್ತೂ ಗೆಲ್ಲಲಾರ. ಯಾಕೆಂದ್ರೆ ನಾನು ಪ್ರತಿ ಹಂತದಲ್ಲಿ ಅವನಿಗಾಗಿ ಒಂದು ಹೊಸ ಗಂಡಾಂತರ ಮೊದಲೇ ತಯಾರಿಸಿಟ್ಟಿದ್ದೀನಿ. ಕೊನೆ ಹಂತಕ್ಕೆ ತಲುಪ್ತಾ ರುದ್ರ ಈ ಲೋಕದಿಂದ ಮೇಲಕ್ಕೆ ಹೋಗ್ಬಿಡ್ತಾನೆ. ಊಲಾಲಾ, ನಾನು ಸಪೋಲ. ಬೇಗ ಹೇಳು. ಒಂದ್ ವೇಳೆ ರುದ್ರನಿಗೆ ಇದೆಲ್ಲವೂ ಗೊತ್ತಾಗ್ಬಿಟ್ರೆ ಆಗ್ಲೂ ಏನೂ ವ್ಯತ್ಯಾಸವಾಗೋದಿಲ್ಲ. ಯಾಕೆಂದ್ರೆ ರುದ್ರ ಸ್ವಾಭಿಮಾನಿ ಅಲ್ವಾ. ಅವನು ಸನ್ ಸಿಟಿಯ ಗೌರವಕ್ಕಾಗಿ ರೇಸ್ ನಲ್ಲಿ ಖಂಡಿತ ಭಾಗವಹಿಸ್ತಾನೆ. ಮಾಯ್ರಾ, ನಾವು ರುದ್ರನಿಗೆ ಇದನ್ನೆಲ್ಲ ಈಗ್ಲೇ ತಿಳಿಸ್ಬೇಕು. ಬೇಡ ರಂಗಿಲ್ಲ, ನಿಲ್ಲಿ. ನಾವು ರುದ್ರನಿಗೆ ಏನೂ ಹೇಳ್ಬಾರ್ದು. ಶಾಕಾಲ್ ನಿಜ ಹೇಳ್ತಿದ್ದ. ರುದ್ರನಿಗೆ ಗೊತ್ತಾದ್ರೂ ಕೂಡ ಅವ ರೇಸಲ್ಲಿ ಖಂಡಿತ ಭಾಗವಹಿಸ್ತಾನೆ. ಯಾಕಂದ್ರೆ ಇದು ಸನ್ಸಿಟಿಯ ಗೌರವದ ವಿಷಯ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ರುದ್ರನ ಬದಲು ಈ ರೇಸ್ ನಲ್ಲಿ ನಾನ್ ಮುಂದಿರ್ತೀನಿ. ಪ್ರತಿ ಗಂಡಾಂತರವನ್ನ ನಾನೇ ಎದುರಿಸ್ತೀನಿ. ನನ್ಗೇನಾದ್ರೂ ಚಿಂತಿಲ್ಲ. ಆದ್ರೆ ರುದ್ರನಿಗೆ ಏನೂ ಹಾಕೊಡ್ದು. ಯಾಕಂದ್ರೆ ಅವನು ಸನ್ಸಿಟಿಯ ಜನರಿಗಾಗಿ ಬಹಳ ಮುಖ್ಯವ ಅವನು. ಆದ್ರೆ ಮಾಯ್ರಾ, ನೀನೊಬ್ಳೆ. ಬೇಡ, ನಾನು ಈಗ್ಲೇ ರುದ್ರನಿಗೆ ಹೇಳ್ಬಿಡ್ತೀನಿ. ಒಂದ್ ವೇಳೆ ನೀವು ರುದ್ರ ಅಜ್ಜಯ್ಯ ಸನ್ ಸಿಟಿಯನ್ನು ಪ್ರೀತಿಸ್ತಿದ್ರೆ ಅವನಿಗೆ ಏನು ತಿಳಿಸ್ಕೊಡ್ದು. ಪ್ರಾಮಿಸ್? ಮಾಯ್ರಾ, ವರುಣ್ ರೇಸ್ ಬಗ್ಗೆ ತಿಳಿಸ್ದ. ನೀವು ಭಾಗವಹಿಸಿ, ನಾನ್ ನೋಡ್ತೀನಿ. ಆದ್ರೆ ರುದ್ರ, ಕಾಲ್ ಸಿಟಿಯ ಜನರು ಕೂಡ ಭಾಗವಹಿಸ್ತಿದ್ದಾರೆ. ಈ ರೇಸ್ ಸನ್ ಸಿಟಿ ವರ್ಸಸ್ ಕಾಲ್ ಸಿಟಿ ಆಗಿದೆ. ಈ ರೇಸಲ್ಲಿ ಭಾಗವಹಿಸಲು ನನ್ಗೇನು ಆಸಕ್ತಿ ಇರ್ಲಿಲ್ಲ. ಆದ್ರೆ ಈಗ ಯಾಕೆಂದ್ರೆ ಕಾಲ್ ಸಿಟಿಯವರು ಭಾಗವಹಿಸ್ತಿದ್ದಾರೆ, ಅದಕ್ಕಾಗಿ ಸನ್ ಸಿಟಿಯ ಗೌರವಕ್ಕಾದ್ರೂ ನಾನು ಖಂಡಿತ ಭಾಗವಹಿಸ್ತೀನಿ. ರುದ್ರ, ನನ್ಗೊಂದು ರಿಕ್ವೆಸ್ಟ್ ಮಾಡ್ಲಿಕ್ಕಿದೆ. ನಾನು ಈ ರೇಸ್ ನಲ್ಲಿ ಲೀಡ್ ಮಾಡಿದ್ರೆ ಹೇಗಾಗುತ್ತೆ? ಪ್ಲೀಸ್, ನನ್ಗೆ ಮುಂದೆ ಇರ್ಲು ಬಿಡು. ಈವರೆಗೂ ನಾನು ಒಂದೂ ರೇಸ್ ಗೆದ್ದಿಲ್ಲ. ಮತ್ತೆ ಆ ಡೈಮಂಡ್ ಕ್ರೌನ್ ನನ್ಗೆ ತುಂಬಾ ಇಷ್ಟವಾಯ್ತು. ನನ್ಗೆ ಇದನ್ನು ಧರಿಸ್ಬೇಕು. ಮಾಯ್ರಾ, ಇದ್ರಲ್ಲಿ ರಿಕ್ವೆಸ್ಟ್ ಮಾಡೋದೇನ್ ಬಂತು? ನಾನ್ ಗೆದ್ರು ನೀನ್ ಗೆದ್ರು ಮಾತು ಒಂದೇ. ನಮ್ಮ ಧ್ಯೇಯ ಸನ್ ಸಿಟಿಯನ್ನು ಗೆಲ್ಲಿಸೋದು. ನೀನ್ ಮುಂದಿರು, ನಾನ್ ಮತ್ತು ವರುಣ್ ಹಿಂದಿನಿಂದ ಫಾಲೋ ಮಾಡ್ತೀವಿ. ಥ್ಯಾಂಕ್ಸ್ ರುದ್ರ. ನಾವು 3 ರೇಸ್ ನಲ್ಲಿ ಭಾಗವಹಿಸ್ತೇವೆ. ವಾರೆ ವಾ, ಬಹಳ ಒಳ್ಳೇದು. ಸನ್ ಸಿಟಿಯ ವತಿಯಿಂದ ಬಂದಿದ್ದಾರೆ ರುದ್ರ, ಮಾಯ್ರಾ, ವರುಣ್. ಚಪ್ಪಾಳೆ. ಕಾಲ್ ಸಿಟಿಯ ವತಿಯಿಂದಲೂ 3 ಆಟಗಾರರು, ರಾಕಾ, ಶಾಖಾ ಮತ್ತು ಡಬಾಕಾ. ಈಗ ರೂಟ್ ಚಾರ್ಟ್ ನೋಡ್ಕೊಳ್ಳಿ. ಮೊದಲ ಡೈಮಂಡ್ ಫಾರೆಸ್ಟ್ ಪೀಕ್ ಮೌಂಟೇನ್. ಎರಡನೇ ಡೈಮಂಡ್ ರಿವರ್ ಬೆಡ್ ಮತ್ತು 3ನೇ ಡೈಮಂಡ್ ಸ್ನೋ ಪೀಕ್ ಮೌಂಟೇನ್. ನೋಡೋಣ ಈ ರೇಸ್ ಅಲ್ಲಿ ಯಾರು ಗೆಲ್ತಾರೆ, ಸನ್ ಸಿಟಿನ ಅಥವಾ ಕಾಲ್ ಸಿಟಿ? ಹೋಗು ರುದ್ರ, ಹೋಗು. ಡೈಮಂಡ್ ರೇಸ್ ಗೆಲ್ಲುವ ಹುರುಪಿನಲ್ಲಿ ನೀನು ಇವತ್ತು ನಿನ್ನ ಜೀವನದ ರೇಸ್ ನಲ್ಲಿ ಸೋಲಬೇಡ. ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್.
ನನ್ನ ಬೆಸ್ಟ್ ಆಫ್ ಲಕ್. ರೆಡಿ, ಗೆಟ್ ಸೆಟ್ ಅಂಡ್ ಗೋ. ಮಾಯ್ರಾ ಯಾಕೆ ಮುಂದೆ ಹೋಗಿದ್ದಾಳೆ? ಓಹೋ, ರುದ್ರ ಮುಂದೆ ಹೋಗದೆ ಇದ್ರೆ ನನ್ನ ಪ್ಲಾನ್ ಯಶಸ್ಸು ಆಗೋದಿಲ್ಲ. ಅವಳನ್ನ ತಡೆಯಬೇಕು. ಅಕೀರಾ, ಜಕೀರಾ, ಬಜೂಕಾ, ಛೂ! ರುದ್ರ, ಮಾಯರಾಗೆ ಹೇಳು ಮ್ಯಾಜಿಕ್ ಮಾಡ್ಬೇಡ ಅಂತ. ಅವಳ ಸಾಯ್ಕೆ ನಾವಿದ್ದೀವಿ. ಅವಳು ಮ್ಯಾಜಿಕ್ ಮಾಡಿದ್ರೆ ನಮ್ಗೆ ಸಹಾಯ ಯಾರು ಮಾಡ್ತಾರೆ? ರುದ್ರ ಅವಳನ್ನ ಕಾಪಾಡಿಬಿಟ್ಟ. ಇನ್ನು ಅವಳು ಬಚಾವಾಗೋಲ್ಲ. ಮಾಯ್ರಾ, ಜಾಗ್ರತೆ! ಗೋ ಮಾಯ್ರಾ, ಇಲ್ಲಿ ನಾನು ನೋಡ್ಕೋತೀನಿ. ನೀನು ಎಂಥ ಟೈಮಲ್ಲಿ ಎಂಟ್ರಿ ಮಾಡಿದೆ, ಮರವನ್ನು ತಡೆದೆ. ಶಾಬಾಸ್ ರುದ್ರ. ಸಾರಿ ರುದ್ರ. ಮೊದ್ಲ ಡೈಮಂಡ್ ಸಿಕ್ತು. ಇವಳನ್ನ ಈಗೇನ್ ಮಾಡ್ಲಿ? ಇವತ್ತು ಪ್ರತಿ ಹಂತದಲ್ಲಿ ಇವಳು ರುದ್ರನಿಗಿಂತ ಮೊದಲು ಯಾಕೆ ತಲುಪ್ತಿದ್ದಾಳೆ? ಅಕೀರಾ, ಜಕೀರಾ, ಕ್ವಿಕ್ ಅಂಡ್ ಕ್ರಿಯೇಟೋ. ಇದೇನಾಗ್ತಿದೆ? ಮಾಯ್ರಾ, ನೀನ್ ಇಲ್ಲೇ ಇರು. ನಾವು ಹೋಗ್ತಿದ್ದೇವೆ 2ನೇ ಡೈಮಂಡ್ ತರ್ಲು. ಓನು, ನಾನು ಇವ್ರನ್ನು ಗೆಲ್ಲಲು ಬಿಡ್ಲಾರೆ. ನನ್ಗೆ ಹಾರಾಡ್ಲು ಆಗ್ತಿಲ್ಲ. ಓನು, ಬಹುಶಃ ನನ್ನ ಶೂಸ್ ಹಾಳಾಗಿರ್ಬೇಕು. ಈಗೇನ್ ಮಾಡ್ಲಿ?
ಹೋಗಿ ಹೋಗು. ರುದ್ರ, ನೀನ್ ಬಂದ್ಬಿಟ್ಯಾ? ಮೈರಾ, ಯಾಕೆ ನಿಂತ್ ಬಿಟ್ಟೆ? ನನ್ನ ಶೂಸ್ ಕ್ವಿಕ್ ಸ್ಯಾಂಡ್ ಇಂದ ಹಾಳಾದ್ವು. ಈಗ ಏನ್ ಮಾಡ್ಲಿ? ಮೈರಾ, ನೀನ್ ಬೇಗ ನನ್ನ ಸ್ಕೇಟ್ ಧರಿಸಿ ಮುಂದೋಗು. ನಾನ್ ವರುಣ್ ಜೊತೆ ಬರ್ತೀನಿ. ಓಕೆ ರುದ್ರ, ಥ್ಯಾಂಕ್ಸ್. ಬಾಯ್. ಇದೇನು? ಬಿಡು ನನ್ನ, ಬಿಡು, ಬಿಡು. ರುದ್ರ, ಇದು ಶಾಕಾಲ್ ರಚಿಸಿದ ಮಾಯಾ ಜಾಲ ಕಣೋ. ಹಾವಿನ ಹಿಡಿತದಿಂದ ನೀನು ಹೊರ ಬರೋದು ಅಸಾಧ್ಯ. ಬಿಡು. ವರುಣ್, ಬೇಗನೆ ನಿನ್ನ ಒಂದು ಶೂ ನನ್ಗೆ ಕೊಡು. ಈಗಾಗಬಾರ್ದಿತ್ತು. ರುದ್ರ ಮತ್ತೆ ತಪ್ಪಿಸ್ಕೊಂಡ. ರುದ್ರ, ಸ್ವಲ್ಪ ಮೆಲ್ಲ ಹಾರಿಸು. ಬೇಗನೆ ಹುಡುಕ್ರಿ. ಅವರು ಬರೋ ಮೊದಲು ನಾವು 2ನೇ ಡೈಮಂಡ್ ಹುಡುಕ್ಬೇಕು. ಎಸ್, ಅಲ್ಲಿ ನೋಡಿ. ನಾನಂತೂ ಅಲ್ಲಿ ಹೋಗೋಲ್ಲ. ಜೀವ ಉಳಿದ್ರೆ ಬಿದ್ದುಕೊಂಡಿರ್ತೀನಿ. ಏನೇ ಆಗ್ಲಿ, ನನ್ಗೆ ಡೈಮಂಡ್ ತಗೊಂಡು ಹಾರಲೇಬೇಕು. ಸನ್ಸಿಟಿಯ ಗೌರವದ ವಿಷಯ. ಈ ಹುಡುಗಿ ಯಾರಿಗೋ ಹೆದರೋದಿಲ್ಲ. ಎಷ್ಟು ಸುಲಭವಾಗಿ 2ನೇ ಡೈಮಂಡ್ ಅನ್ನು ತಗೋತೀಯಾ? ಅಕೀರಾ, ಜಕೀರಾ, ಬಜೂಕಾ, ರೆಸ್ಟೋ. ಎಷ್ಟು ಸುಲಭದಲ್ಲಿ ದಡಕ್ಕೆ ಹೋಗಲು ಬಿಡೋದಿಲ್ಲ ರುದ್ರ. ಬೇಗ ಹಿಂಬಾಲಿಸಿ. Ibaiska image creator.
ಯಾಕೆ ಮುಟ್ತಿದ್ಯಾ? ಬಾ ಬೇಗ ಹಾರು. ಕಾಪಾಡಿ, ಬೇಡ ಬೇಡ, ನನ್ನ ತಿನ್ಬೇಡಿ. ರುದ್ರ ರುದ್ರ ರುದ್ರ, ನೀನ್ ಎಲ್ಲಿದ್ದೀಯಾ ರುದ್ರ? ರುದ್ರ ಶಾಕಾಲ್, ರೇಸ್ ಮಾಯರಾ ಗೆಲ್ಲಿ ಅಥವಾ ರುದ್ರ ಸೋಲ್ ನಿಮ್ಗೇನೆ ಆಗುತ್ತೆ. ಮುಚ್ಚು ಬಾಯಿ, ಆಟ ಇನ್ನೂ ಮುಗುದಿಲ್ಲ ಕಣ. ಶಾಕಾಲ್ ಎಂತ ನರನೆಂದ್ರೆ ಬುಲ್ಬುಲ್, ಪ್ರತಿ ಕವಡೆನ ತಿರುಗಿಸಿ ಬಿಡ್ತಾನೆ. ಮಾಯರನ ಕೈಗೆ 2 ಡೈಮಂಡ್ ಸಿಗ್ಬಿಟ್ಟಿದೆ. ಈಗಂತೂ ನಾವು ಗೆಲ್ಲುವಂತಿಲ್ಲ. ಆದ್ರೆ ಅವಳನ್ನ ಗೆಲ್ಲೋದಕ್ಕೆ ತಡೆದ್ರೆ ಶಾಕಾಲ್ನ ಸಿಟ್ಟಿನಿಂದಾದ್ರೂ ಬಚಾವಾಗಬಹುದಲ್ಲ. ನಿಮ್ಮ ಪ್ರಾಬ್ಲಮ್ ಏನು? ನಾವು ಗೆಲ್ಲದಿದ್ರೆ ನಾವು ನಿನ್ನನ್ನು ಗೆಲ್ಲಲು ಬಿಡಲ್ಲ. ರುದ್ರ, ನೋಡು, ಇವರು ಚೀಟಿಂಗ್ ಮಾಡ್ತಿದ್ದಾರೆ. ಅಂತರ್ಮಂತ ಜಾದುಗಳಂತ ಸ್ನೋಬಾಲ್ ಗೋ. ಇವತ್ ಗೊತ್ತಾಯ್ತು ಸ್ನೋಮ್ಯಾನ್ಗೆ ಹೇಗೆ ಫೀಲ್ ಆಗುತ್ತೆ ಅಂತ. Zipaiska, flow twister creator. ನನ್ಗೆ ನಂಬಲಿಕ್ಕೆ ಆಗ್ತಿಲ್ಲ, ನಾನು 3 ಡೈಮಂಡ್ ಪಡೆದೆ. ರುದ್ರ, ಈಗ ನೀನು ಶಾಕಾಲ್ನ ಸೆರೆಯಿಂದ ತಪ್ಪಿಸಿಕೊಳ್ಳಲಾರೆ. ನೋಡಿದ ಜೋಗ, ಇದಕ್ಕೆ ಅಂತಾರೆ ಸೋತ ಆಟನ ಗೆಲ್ಲೋದು ಅಂತ. Zipaiska flying skate creator. Thank you, Rudra. Thank you very much. ಮಾಯ್ರಾ, ನಿನ್ನನ್ನು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆ ಇದೆ. ನೀನು ನಿನ್ನ ಪರಾಕ್ರಮದಿಂದ 3 ಡೈಮಂಡ್ ಅನ್ನ ಪಡ್ಕೊಂಡೆ. ಅದಕ್ಕೆ ಈ ಡೈಮಂಡ್ ಕ್ರೌನ್ ನಿನ್ಗೆ ಸಿಗುತ್ತೆ. ತಗೋ. ಮಾಡಿದ್ದುಣ್ಣು ಮಹಾರಾಯ, ಅಂತ್ಯ ಒಳ್ಳೇದಿದ್ರೆ ಎಲ್ಲ ಒಳಿತು. ಮೈರಾ, ನಾನ್ ನಿನ್ನ ಗೆಳೆತನಕ್ಕೆ ಸೆಲ್ಯೂಟ್ ಮಾಡ್ತೀನಿ.
ಒಬ್ಬ ಗೆಳೆಯನಿಗಾಗಿ ನೀನು ಎಷ್ಟು ದೊಡ್ಡ ಸಂಕಟ ಎದುರಿಸ್ಕೊಂಡೆ. ಸಂಕಟ? ಎಂತ ಸಂಕಟ? ನೀವೆಲ್ಲ ಏನು ಅಡಗಿಸ್ತಿದ್ದೀರಿ? ಸಾರಿ ಮೈರಾ, ಆದ್ರೆ ಇನ್ನೇನು ನಾವು ರೇಸ್ ಗೆದ್ದು ಬಿಟ್ವಲ್ಲ, ಹಾಗಾದ್ರೆ ರುದ್ರನಿಗೆ ಎಲ್ಲ ಹೇಳ್ಬೋದಲ್ವಾ ಅಲ್ವಾ? ರುದ್ರ, ಏನಾಯ್ತು ಅಂದ್ರೆ ನಮ್ಮ ಮೈರಾ ಮೈರಾ, ಐ ಆಮ್ ಸೋ ಲಕ್ಕಿ, ನಿನ್ನಂತ ಗೆಳತಿ ನನ್ನ ಬಳಿ ಇದ್ದಾಳೆ. ಶಕಾಲ್, ನೀನು ಎಲ್ಲೇ ಇದ್ರೂ ಕೇಳ್ಕೋ, ನನ್ಗೆ ಗೆಳೆಯರಿರುವಾಗ ನಿನ್ನಿಂದ ನನ್ಗೆ ಏನೂ ಮಾಡಲಾಗದು. ರುದ್ರನ ಗೆಳೆಯರು ಮತ್ತು ಅವರ ಗೆಳೆತನದ ಮೇಲೆ ಎಂದೂ ಸಂಶಯ ಮಾಡಬೇಡ. हाय, मैं हूँ रुद्रा। मेरा हर एपिसोड जियो सिनेमा पर एंजॉय करो, वो भी फ्री में।